ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗಿನ ಜಾವದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡೆ. ನನಗೀಗಾಗಲೇ ಕೋಲ್ಡ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಇನ್ನು ತಲೆ ಕೂದಲನ್ನೆಲ್ಲ ಡ್ರೈ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಡತ್ತೆ ಅಂತ ಈಚೆ ಕಡೆ ಬಂದು ಸ್ವಲ್ಪ ಕೂದಲನ್ನ ಡ್ರೈ ಮಾಡ್ಕೊತಿದ್ದೀನಿ. ನಾನು ಸೀಮಂತದ ದಿನ ನನಗೆ ನೆಗಡಿ ಜಾಸ್ತಿ ಆಗಬಾರ್ದು, ಕೋಲ್ಡೆಲ್ಲ ಜಾಸ್ತಿ ಆಗಬಾರ್ದು ಅಂತೇಳಿ ಎಷ್ಟೆಲ್ಲ ಕಷ್ಟಪಟ್ಟೆ. ಆದರೆ ಏನೋ ಗೊತ್ತಿಲ್ಲ, ನಾನು ಈ ಸಲ ಏನು ಮನೇಲಿ ಕಷಾಯ ಮಾಡ್ಕೊಂಡು ಕುಡಿದ್ರೂ ಕೂಡ ಕಡಿಮೆನೇ ಆಗಲಿಲ್ಲ. ಅಂದರೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಅಷ್ಟು ಮಾತ್ರ ಕಡಿಮೆ ಆಯಿತು, ಪೂರ್ತಿಯಾಗಂತೂ ಹೋಗಲೇ ಇಲ್ಲ. ಇನ್ನಪ್ಪು ಕೇಳ್ತಾ ಇದ್ರು, ಇವತ್ತೆಲ್ಲ ಹೆಂಗಿರ್ತೀಯಾ, ಇಷ್ಟು ನೆಗಡಿ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಏನು ಮಾಡಲಿಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಏನಾದರೂ ಒಂದು ಫಂಕ್ಷನ್ ಇರೋ ಸಮಯದಲ್ಲಿ ಹುಷಾರಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಆದರೆ ಏನು ಮಾಡೋದು, ಕೆಲವೊಮ್ಮೆ ನಾವು ಅಡ್ಜಸ್ಟ್ ಆಗಿಬಿಡ್ಬೇಕು ಅಷ್ಟೇ. ನನಗೆ ಚಳಿ ಐತೆ, ನಿನ್ಗೇನಾಯ್ತು ಅಲ್ವಾ? ಸ್ನಾನ ಮಾಡಿದ್ರೆ ಆಗಲ್ಲ. ಈ ಸ್ನಾನ ಮಾಡಲ್ವಾ? ಮಾಡ್ತೀನಿ, ಇನ್ನೂ ಟೈಮ್ ಐತಲ್ಲ. ನಂದೇನು 5 ನಿಮಿಷ. ನಿದ್ದೆನೇ ಇಲ್ಲ ಇವತ್ತು, ಏನೋ ಗೊತ್ತಿಲ್ಲ. ಖುಷಿಗೋ ಇಲ್ಲ ಒಂದು ಸ್ವಲ್ಪ ಸ್ಟ್ರೆಸ್ ಎಲ್ಲ ಇರುತ್ತಲ್ವ, ಟೆನ್ಷನ್ ಇರುತ್ತೆ, ಹೆಂಗಾಗುತ್ತೆ ಏನು ಅಂತ ಎಲ್ಲ, ಅದಕ್ಕೂ ಏನೋ ಗೊತ್ತಿಲ್ಲ. ಒಂದು 2:30ವರೆಗೂ ನಿದ್ದೆನೇ ಬಂದಿಲ್ಲ. ಅದಾದಮೇಲೆ ಸ್ವಲ್ಪ ನಿದ್ದೆ ಬರೋ ಥರ ಅನ್ನಿಸ್ತು. 4:15 ಆಯಿತು, ಅಲಾರಾಮ್ ಬಡ್ಕೋತಾ ಇದೆ. ಇನ್ನು ಎದ್ದು ಫ್ರೆಶ್ನಪ್ ಆಗಿ ಒಂಚೂರು ರೂಮಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಈಚೆ ಬರೋ ಅಷ್ಟರಲ್ಲಿ ಇವಾಗ 5:30. ಇವರು 4:15ಗೆ ಎದ್ದರು. 4 ಗಂಟೆಗೆ ಎದ್ದೆ ನಾನು. ಹೌದಾ? ನನಗಿಂತ ಮುಂಚೆನೇನಾ? ಎದ್ದು ಹಾಲು ತಗೊಂಡು ಇಟ್ಟಿದ್ದೀನಿ. ಹೌದಾ? ಇವರಿಗೆ ನಾನು ತರೋ ಹಾಲು ಇಷ್ಟ ಆಗಲ್ಲ, ಅದಕ್ಕೆ ಇಲ್ಲಿಂದ ತರೋದು. ಇವಾಗ ಹಾಲ್ ಹತ್ರ ಹೋಗ್ಬೇಕು. ಇವರು ಡೆಕೋರೇಷನ್ ಎಲ್ಲ ಮುಗಿಸಿದಾರಂತೆ, ಹೆಂಗಿದೆ ಏನು ಅಂತೇಳಿ ನೋಡ್ಕೊಂಡು ಬರಬೇಕು. ಕಾಲ್ ಮಾಡಿದ್ರು ಅವರು, ಒಂದ್ಸಲ ನೋಡ್ಕೊಂಡು ಹೋಗಿ ಅಂತ. ನೀರು ನೋಡ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಹಾಲಿನಾದ್ರು ಕಾಯಿಸ್ಕೊಂಡು ಕುಡಿದು ನಾವೆಲ್ಲ ರೆಡಿ ಆಗಬೇಕು. ರೆಡಿ ಆಗಿದ್ದೇನೆ, ಮೇಕಪ್ ಅವ್ರು ಬರ್ತಾರೆ, ಹೊರಟಿದ್ದಾರಂತೆ. ಒಂದು 20 ಮಿನಿಟ್ಸ್ಗೆ ಬರ್ತೀನಿ. ಅವರು 5:30ಗೆ ಬರ್ತೀನಿ ಅಂದರು. ಸುಮ್ಮನೆ ನನ್ನಿಂದ ವೇಟ್ ಮಾಡಿಸೋದು ಬೇಡ ಅವ್ರಿಗೆ ಅಂದ್ಬಿಟ್ಟು ನಾನು ಬೇಗನೆ ರೆಡಿ ಆಗಿಬಿಟ್ಟೆ ಒಂಚೂರು. ಅಲ್ಲಿಂದ ಬರಬೇಕಲ್ಲ ಪಾಪ ಅವ್ರು. ಜೋಶಲ್ಲಿದೆಯಾ? ಖುಷಿ ಇವತ್ತೊಂದಿನ ಫುಲ್ಲು ಖುಷಿ, ಸ್ವಲ್ಪ ನರ್ವಸ್ನೆಸ್ಸು, ಟೆನ್ಷನ್ನು ಎಲ್ಲ ಮಿಕ್ಸು. ಇನ್ನು ಅಪ್ಪಗೂ ಕೂಡ ಫೋನ್ ಮೇಲೆ ಫೋನ್ ಬರ್ತಿತ್ತು, ಹಾಗಾಗಿ ಅವರು ಕೂಡ ಹೊರಟ್ಬಿಟ್ರು. ಇನ್ನಿವತ್ತು ಅವ್ರಿಗೂ ಕೂಡ ಸರಿಗೆ ನಿದ್ದೆ ಇಲ್ಲ, ಯಾಕಂದರೆ ನೆನ್ನೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ವ, ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಬೆಳಗ್ಗೆ ಅರೇಂಜ್ ಆಗಬೇಕು ಅಂತೇಳಿ ಅವ್ರಿಗೆಲ್ಲ ಫೋನ್ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ರ. ಹಾಗಾಗಿ ಅವ್ರು ಮಲಗೋ ಅಷ್ಟರಲ್ಲೇ ಒಂದು 12:30 ಆಗೋಗ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ ಅವರು ನನಗಿಂತ ಮುಂಚೆನೇ ಎದ್ಬಿಟ್ಟಿದ್ದಾರೆ. ಅದಲ್ಲದೆ ಅವ್ರು ಮಲಗೋ ಸಮಯದಲ್ಲಿ ಸ್ವಲ್ಪ ಫೋನ್ ಬೇರೆ ನೋಡ್ಕೊಂಡು ಮಲ್ಕೊಳ್ತಾರೆ, ಹಾಗಾಗಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಅಪ್ಪು ಹಾಲ್ಗೆ ಹೋಗೋ ಅಷ್ಟರಲ್ಲೇ ಕಂಪ್ಲೀಟಾಗಿ ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟಿದ್ರಂತೆ. ಅವ್ರು ಹೋಗಿದ್ದು 5 ಗಂಟೆ 5:30 ಅನ್ಕೋತೀನಿ, ಅಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇನ್ನು ನಾನು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡು ಬಾರಪ್ಪು ಅಂತ ಹೇಳಿದ್ದೆ, ಅವರೊಂದು ಸ್ವಲ್ಪ ಮಾಡ್ಕೊಂಡು ಬಂದಿದ್ರು. ಹಾಗೆ ಡೆಕೋರ್ ಮಾಡುವಾಗ ಒಂದು ಸ್ವಲ್ಪ ವಿಡಿಯೋಸ್ನ ಮಾಡಿಟ್ಟಿದ್ರು, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಏನಂದರೆ ಸೀಮಂತಕ್ಕೆ ದೀಪ ಹಚ್ಚೋದು, ಹಾಗೆ ಕುತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಕೊಡ್ತಾರೆ ಗೊತ್ತಾ, ಆ ಥರ ನಮಗೆ 2 ಟೈಮ್ ಕೊಟ್ಟಿದ್ರು. ಒಂದು 11 ಗಂಟೆಗೆ, ಹಾಗೆ ಇನ್ನೊಂದು 1:15ಗೆ. ನಾವೇನಂತ ಅಂದ್ಕೊಂಡು ಅಂದರೆ ಆದಷ್ಟು ಬೇಗನೆ ದೀಪ ಹಚ್ಚೋದು ಅಥವಾ ಕುತ್ಕೊಳ್ಳೋದು ಶಾಸ್ತ್ರ ಮುಗಿಸ್ಕೊಂಡು ಬಿಡೋಣ. ಯಾಕಂದರೆ ಇವಾಗ ತುಂಬ ಲೇಟ್ ಆಯಿತು, 1:15 ಈ ಥರ ಟೈಮಲ್ಲಿ ಕುತ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಂದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ದೂರದಿಂದ ಬಂದಿರ್ತಾರೆ, ಅಂದರೆ ಊರಿಂದ ಎಲ್ಲ ಬಂದಿರ್ತಾರಲ್ವ, ಅವರು ಎಲ್ಲನೂ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಸಂಜೆ ಆಗಿಬಿಡುತ್ತೆ. ಊರಿಗೆ ಹೋಗ್ಲಿಕ್ಕೆ ಅವ್ರಿಗೆ ಬಸ್ ಸಿಗುತ್ತೋ ಸಿಗಲ್ವೋ, ಹಾಗಾಗಿ ಆದಷ್ಟು ಫಂಕ್ಷನ್ ಬೇಗನೆ ಮುಗಿಸ್ಕೊಂಡು ಬಿಟ್ಟರೆ, ಅಂದರೆ ಒಂದು 3:30 ಹತ್ತತ್ರ ಆ ಥರ ಮುಗಿಸ್ಕೊಂಡು ಬಿಟ್ಟರೆ ಅವ್ರು ಹೋಗ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು 11 ಗಂಟೆ ಮುಹೂರ್ತನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು. ನಾವು ಈವೆಂಟ್ಸ್ವರೆಗೂ ಹೇಳಿದಾಗ, ಅಂದರೆ ಒಂದು ಬೆಳಗ್ಗೆ ನೀವು ಒಂದು 5:30 6 ಗಂಟೆ ಅಷ್ಟರಲ್ಲೆಲ್ಲ ಡೆಕೋರೇಷನ್ ಮುಗಿಸ್ಬಿಡ್ಬೇಕು ಅಂತೇಳಿ ನಾವು ಹೇಳಿದ್ದು. ಈ ಥರ 11 ಗಂಟೆ ಕುತ್ಕೊಳ್ಳೋದಿದೆ, ಅಷ್ಟರಲ್ಲಿ ಮುಗಿಸ್ಕೊಟ್ಬಿಡಿ ಅಂತ. ಅವ್ರ ಪಾಪ ಅದೇ ಟೈಮ್ಗೆ ಸರಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ನಾವು ಹೇಳಿದ
ಹೇಳಿದ್ಕಿಂತ ಮುಂಚೆನೇ ಡೆಕೋರೇಷನ್ ಮಾಡಿಬಿಟ್ಟಿದ್ರು. ರಾತ್ರಿನೇ ಬಂದು ಆರ್ಚ್ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಬೆಳಗಿನ ಜಾವ ಬೇಗ ಎದ್ದು, ಬೆಳಗಿನ ಜಾವ ಅಲ್ಲ ಬಿಡಿ 2 ಗಂಟೆ ಹತ್ತತ್ರ ಆವಾಗ ಬೇಗ ಎದ್ದು ಇಷ್ಟನ್ನು ಕೂಡ ಮುಗಿಸ್ಕೊಟ್ರು. ನನಗೆ ಅಪ್ಪುಗೆ ಏನು ಆಸೆ ಇತ್ತು ಅಂತ ಅಂದರೆ ಹಳ್ಳಿ ಮನೆಯಲ್ಲಲ್ವಾ, ಅಂದರೆ ಹಳ್ಳಿ ಮನೆ ಥರ ಇರೋ ಹಾಲಲ್ಲಲ್ವ ನಾವು ಫಂಕ್ಷನ್ ಮಾಡಿಸ್ತಿರೋದು, ಅದಕ್ಕೆ ಸರಿ ಒಂದು ಡೆಕೋರೇಷನ್ ಮಾಡಿಸ್ಬೇಕು, ಗ್ರೀನರಿ ಇರಬೇಕು ಅಂತೇಳಿ ತುಂಬ ಆಸೆ ಇದ್ದಿದ್ದು. ಅಪ್ಪು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇನ್ನು ಅಲ್ಲಿ ಫೋಟೋ ಕಾಣಿಸ್ತಾ ಇದೆಯಲ್ವಾ, ಅದನ್ನು ನಾನು ಸೆಲೆಕ್ಟ್ ಮಾಡಿದೆ. ಅಲ್ಲಿ ಸಾಮಾನ್ಯವಾಗಿ ಯಶೋಧ ಕೃಷ್ಣ ಇಲ್ಲಾಂದರೆ ಕೃಷ್ಣ ಈ ಥರ ಫೋಟೋಸ್ನ ಹಾಕ್ತಾರೆ. ನನಗೇನು ಆಸೆ ಇತ್ತು ಅಂದರೆ ಯಶೋಧ ಕೃಷ್ಣನ ಜೊತೆಗೆ ಒಂದು ಗರ್ಲ್ ಬೇಬಿದು ಕೂಡ ಫೋಟೋ ಇರಬೇಕು ಅಂತ. ಯಾಕಂದರೆ ಇವಾಗ ನಮಗೆ ಗೊತ್ತಿಲ್ಲ ಅಲ್ವಾ, ನನಗೆ ಗರ್ಲ್ ಬೇಬಿನ ಬಾಯ್ ಬೇಬಿನ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಬರೀ ಕೃಷ್ಣನ ಮಾತ್ರ ಹಾಕಿ ಮುಂದೆ ನನಗೇನಾದ್ರೂ ಗರ್ಲ್ ಆದರೆ ಅವಾಗ ಒಂದು ಸ್ವಲ್ಪ ಗಿಲ್ಟ್ ಆಗುತ್ತೆ ನನಗೆ, ಅಯ್ಯೋ ಅವಾಗ ಕೃಷ್ಣಂದು ಹಾಕ್ಸ್ಬಿಟ್ಟಿದ್ನಲ್ಲ ಅಂತ. ಅಥವಾ ಬರೀ ಗರ್ಲ್ ಬೇಬಿದು ಹಾಕಿ ಬಾಯ್ ಬೇಬಿ ಆದರೆ ಆಗಲೂ ಕೂಡ ಹಂಗೆ ಅನಿಸುತ್ತೆ. ಅದಕ್ಕೆ ನಾನೇನು ಅಂದ್ಕೊಂಡೆ ಅಂದರೆ ಎರಡೂ ಇರಲಿ, ಗರ್ಲು ಮತ್ತು ಬಾಯ್ 2 ಫೋಟೋನೂ ಇರಲಿ, ಹಾಗೆ ಅಮ್ಮ ಇರಲಿ, ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಹಂಗೆ ಹೇಳಿದಾಗ ಇವರಿಗೆ ಸೇಮ್ ಇವರು ಅದೇ ಥರ ಮಾಡಿಕೊಟ್ಟಿದ್ರು. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಡೆಕೋರೇಷನ್ನು. ಅದಲ್ಲದೆ ಅಪ್ಪುದೊಂದು ಬಜೆಟ್ ಇತ್ತು, ಅದೇ ಬಜೆಟಲ್ಲಿ ನಾವು ಡೆಕೋರೇಷನ್ನ ಮಾಡಿಸ್ಕೊಂಡಿದ್ದು. ತುಂಬ ಜಾಸ್ತಿ ಅಂದರೆ ನಮಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕೆ ಅವ್ರಿಗೆ ಇಷ್ಟಿದೆ ನಮ್ಮ ಬಜೆಟು ಅಂತೇಳಿ ಅಪ್ಪು ಹೇಳಿದಾಗ ಸರಿ ನಾವು ಅಷ್ಟರಲ್ಲೇ ಮುಗಿಸ್ಕೊಡ್ತೀವಿ ಅಂತೇಳಿ ಮುಗಿಸ್ಕೊಟ್ಟಿದ್ದಾರೆ. ತೀರಾ ಕಡಿಮೆನೇ ಅಂತಲೇ ಹೇಳ್ಬೋದು. ಇದರಲ್ಲಿ ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರು ಹಾಗೆ ರಿಯಲ್ ಫ್ಲವರ್ಸು ಎಲ್ಲ ಮಿಕ್ಸ್ ಮಾಡಿ ಕ್ರಿಯೇಟಿವ್ ಆಗಿ ಮಾಡಿಕೊಟ್ಟಿದ್ದಾರೆ. ಫುಲ್ಲು ಒರಿಜಿನಲ್ ಫ್ಲವರ್ಸ್ ಹಾಕಬೇಕು ಅಂದರೆ ನಮಗೂ ಸ್ವಲ್ಪ ಜಾಸ್ತಿ ಆಗೋದು ಅಮೌಂಟು, ಅದಕ್ಕೆ ಅವರು ಪ್ಲ್ಯಾನ್ ಮಾಡಿ ಈ ಥರ ಮಾಡಿಕೊಟ್ಟಿದ್ರು. ನೀವೀಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ, ಡೆಕೋರೇಷನ್ ಚೆನ್ನಾಗಿದೆಯಾ ಏನು ಅಂತ. ಇನ್ನು ನಾವು ಡೆಕೋರೇಷನ್ ಮಾಡಿಸಿದ್ದು ಬಂದು ಸೆಲೆಬ್ರೇಟ್ ವೆಡ್ಡಿಂಗ್ ಆ್ಯಂಡ್ ಇವೆಂಟ್ ಬ್ಯಾಂಗ್ಳೂರ್ ಅಂತ ಹೇಳಿ ಒಂದು ಇನ್ಸ್ಟಾ ಪೇಜ್ ಇದೆ ಅವ್ರ ಕಡೆಯಿಂದ. ಇವರೇನಂತ ಅಂದರೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಡೆಕೋರೇಷನ್ನ ಮಾಡಿಕೊಡ್ತಾರೆ ಅಂತಲೇ ಹೇಳ್ತೀನಿ, ಯಾಕಂದರೆ ನಮಗೆ ಅದೇ ಥರ ಮಾಡಿಕೊಟ್ಟಿರೋದು. ಇವ್ರು ಈ ಥರ ಡೆಕೋರೇಷನ್ ಮಾಡೋದ್ರ ಜೊತೆಗೆ ಕ್ಲಾಸ್ಗಳನ್ನೂ ಕೂಡ ತೊಗೊಳ್ತಾರೆ. ಇವ್ರದ್ದೇ ಆದಂತಹ ಒಂದು ಓನ್ ಇನ್ಸ್ಟಿಟ್ಯೂಟ್ ಕೂಡ ಇದೆ. ನಿಮ್ಗೇನಾದರೂ ಆಸಕ್ತಿ ಇದ್ದು ಡೆಕೋರೇಷನ್ ಕಲಿಬೇಕು ಅನ್ನೋಂಗಿದ್ರು ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವೀಕ್ ಡೇಸು ಮತ್ತು ವೀಕೆಂಡ್ಸು 2 ಟೈಮಲ್ಲೂ ಕೂಡ ಇವರು ಕ್ಲಾಸ್ಗಳನ್ನ ತೊಗೊಳ್ತಾರೆ. ಕೋರ್ಸ್ ಕಂಪ್ಲೀಟ್ ಆದಮೇಲೆ ಗೌರ್ನಮೆಂಟ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, ಹಾಗೆ ಫ್ರೀ ಡೆಮೋ ಕ್ಲಾಸ್ ಕೂಡ ಇರುತ್ತೆ. ನಿಮ್ಗೆ ಆಸಕ್ತಿ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಡೆಕೋರೇಷನ್ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಯಿತು, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಈ ಕಡೆ ಇವಾಗ ಪ್ಲೇಟ್ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದಾರೆ. ನಾವು ಫ್ಲವರ್ ಡೆಕೋರೇಷನ್ ಮಾಡೋರು ಬೇರೆ, ಹಾಗೆ ಪ್ಲೇಟ್ ಡೆಕೋರೇಷನ್ ಮಾಡೋರೇ ಬೇರೆ, ಇಬ್ಬರಿಗೆ ಆರ್ಡರ್ನ ಕೊಟ್ಟಿದ್ದು ನಾವು. ಹಾಗಾಗಿ ಅದಾದಮೇಲೆ ಇವ್ರು ಬಂದು ಈ ಕೆಲಸನ ಮುಗಿಸ್ಕೊಡ್ತಾಯಿದ್ರು. ಏನು ಗೊತ್ತಾ, ನಾವು ಮಾಡಿದ್ವಲ್ಲ ಹಾಲು, ಅದರಲ್ಲಿರುವಂಥ ಸ್ಟೇಜ್ ಬಂದು ನಾರ್ಮಲ್ ಸೈಜು ಅಂತ, ಅಂದರೆ ಹಾಲ್ಗೆ ಸರಿ ಒಂದು ಥರ ಸ್ಟೇಜ್ ಇದೆ. ನಾವು ಡೆಕೋರೇಷನ್ ಮಾಡಿಸಿದ್ದು ಬಂದು ಸ್ವಲ್ಪ ದೊಡ್ಡ ಸ್ಟೇಜ್ಗೆ ಆಗೋ ಥರದ್ದು ಡೆಕೋರೇಷನ್ನ ಮಾಡಿಸಿದ್ದಲ್ವ. ಹಾಗಾಗಿ ಮುಂದೆ ಸ್ವಲ್ಪ ನಮಗೆ ಜಾಗ ಸಾಕಾಗಲಿಲ್ಲ, ಅಂದರೆ ಈ ಪ್ಲೇಟ್ಸ್ನೆಲ್ಲ ಇಡಲಿಕ್ಕೆ ಜಾಗ ಸಾಲಲಿಲ್ಲ. ಅದಕ್ಕೆ ಅಪ್ಪು ಹೋಗಿ ನಿಂತ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಸಿ ಓಡಾಡ್ಲಿಕ್ಕೆ ಮಾತ್ರ ಜಾಗ ಬಿಡಿಸಿ ಎಲ್ಲನೂ ಕೂಡ ಇಡಿಸಿದ್ರು. ಹಾಗೆ ನಾನು ಪ್ಲೇಟ್ನ ಬೇರೆದನ್ನ ಸೆಲೆಕ್ಟ್ ಮಾಡಿದ್ದು, ಅಂದರೆ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ನೋಡಿ ಬಾಕ್ಸ್ ಶೇಪ್ದು, ಅದ್ರ ಮೇಲೆ ಆ ಪ್ಲೇಟ್ ಇಟ್ಟು ಫ್ರೂಟ್ಸ್ ಇರೋ ಥರ, ಆ ಥರದನ್ನ ನಾವು ಹೇಳಿದ್ದು. ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಿ ಬೇರೆದನ್ನ ಇಟ್ಟಿದ್ರು. ಇನ್ನು ಅಪ್ಪಗೆ ನಾನು ಇನ್ನೊಂದು ಏನು ಹೇಳಿದ್ದೆ ಅಂತ ಅಂದರೆ, ಆ ಬಾಕ್ಸ್ ಶೇಪಲ್ಲಿರೋ ಪ್ಲೇಟ್ಸ್ಗಳ ಮಧ್ಯೆ ಕೃಷ್ಣ ಇರಬೇಕು, ಮಧ್ಯದಲ್ಲಿ ಕೃಷ್ಣ ಹೈಲೈಟ್ ಆಗಬೇಕು ಅಪ್ಪು, ಆ ಥರದ್ದನ್ನು ಕೂಡ ಮಾಡಿಸು ಅಂತೇಳಿ ಸದ್ಯ ಅದನ್ನು ಇವರು ಅರೇಂಜ್ ಮಾಡಿಕೊಟ್ಟಿದ್ರು. ಒಟ್ಟಿನಲ್ಲಿ ಪ್ಲೇಟ್ ಡೆಕೋರೇಷನ್ ಬಂದು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇರಲಿಲ್ಲ, ಬೇರೆ ಥರನೇ ಇತ್ತು ಅಂತಲೇ ಹೇಳ್ತೀನಿ. ಇನ್ನು ಫ್ಲವರ್ ಡೆಕೋರೇಷನ್ನು ಇದು ಮತ್ತು ಪ್ಲೇಟ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡ್ಲಿಕ್ಕೆ ಮಾತ್ರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಇಲ್ಲಿ ನೋಡ್ಬೋದು ನೀವು, ಮುಂದಗಡೆ ಸ್ವಲ್ಪ ಮಾತ್ರ ಜಾಗ ಬಿಟ್ಟು ಅದ್ರ ಕೆಳಗಡೆ ಎಲ್ಲ ಪ್ಲೇಟ್ನೆಲ್ಲನೂ ಇಟ್ಟಿದ್ದಾರೆ, ಯಾಕಂದರೆ ಅಲ್ಲಿ ಮೇಲ್ಗಡೆ ಜಾಗ ಆಗ್ತಿರಲಿಲ್ಲ.
ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಟ್ಕೊಟ್ರು. ಇನ್ನು ಎರಡೂ ಕೆಲಸನೂ ಕೂಡ ಹತ್ತತ್ರ ಒಂದು 6:30 7 ಗಂಟೆ ಅಷ್ಟರಲ್ಲೆಲ್ಲ ಮುಗ್ದೋಗ್ಬಿಟ್ಟಿತ್ತು. ನಾವು ಹೇಳಿದ ಟೈಮ್ಗಿಂತ ಸ್ವಲ್ಪ ಬೇಗನೆ ಮುಗಿಸ್ಕೊಟ್ರು. ಹಾಗೆ ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸ್ ಎಲ್ಲರೂ ಕೂಡ ಒಂದು 8:30 9 o'clock ಅಷ್ಟರಲ್ಲೆಲ್ಲ ಅವರು ಕೂಡ ಬಂದುಬಿಟ್ಟಿದ್ರು. ಇನ್ನು ಬೇಗನೆ ಬಂದರು ಅಂತ ಅನ್ಕೋತೀನಿ, ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಇನ್ನು ಈ ಕಡೆ ನಂದು ಮೇಕಪ್ ಇವಾಗ ನಡೀತಿದೆ. ಏನಂದರೆ 5:30ಗೆ ಬರ್ತೀನಿ ಅಂತೇಳಿ ಅವ್ರು ಹೇಳಿದ್ದಲ್ವ, ಹಾಗಾಗಿ ನಾನು ಕೂಡ ಬೇಗನೆ ರೆಡಿಯಾಗಿದ್ದೆ. ಆದರೆ ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ತಡ ಆಗಿಬಿಡ್ತು. ಒಂದು 6:30ಗೆ ಬಂದರು. ಹಾಗಾಗಿ ಒಂಚೂರು ಮೇಕಪ್ಪು ನಮ್ಮದು ಲೇಟ್ ಆಯಿತು. ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಅಂದರೆ ಅಪ್ಪು ನಾನು ಏನು ಪ್ಲ್ಯಾನ್ ಮಾಡಿದ್ದು ಅಂದರೆ ಒಂದು 8:30 ಅಷ್ಟರಲ್ಲಿ ನಾನು ಮೇಕಪ್ ಎಲ್ಲ ಮುಗಿಸ್ಕೊಂಡು ಹಾಲ್ಗೆ ಹೋಗಿಬಿಟ್ರೆ ಒಂದು ಒಳ್ಳೆ ಫೋಟೋಶೂಟ್ ಮತ್ತು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಿಡ್ಬೋದು ಅಂತೇಳಿ. ಯಾಕೆ ಗೊತ್ತಾ, ಇವಾಗ ನಾವು ಬೆಳಗಿನ ಟೈಮಲ್ಲಿ ಅಂದರೆ ಒಂದು 7 ಗಂಟೆಯಿಂದ 9:30ವರೆಗೂ ಇರುತ್ತಲ್ಲ ಟೈಮು. ಈ ಟೈಮಲ್ಲಿ ಒಂದು ಎಳೆ ಬಿಸಿಲಿರುತ್ತೆ, ಹಾಗೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಹಂಗೆ ಅಂದ್ಕೊಂಡು ಆ ಸಮಯದಲ್ಲಿ ವಿಡಿಯೋಸ್ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅದಲ್ಲದೆ 11 ಗಂಟೆಗಲ್ವ ನಮಗೆ ಟೈಮ್ ಕೊಟ್ಟಿರೋದು, ಇನ್ನೂ 1 hour ಗ್ಯಾಪ್ ಇರುತ್ತೆ. ಆರಾಮಾಗಿ ಕುತ್ಕೊಳ್ಬೋದು, ಆ ಶಾಸ್ತ್ರನೂ ಕೂಡ ನೀಟಾಗಿ ಮುಗಿಸ್ಕೊಳ್ಬೋದು. ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅಪ್ಪು ಹಿಂಗೆ ಹೇಳಿದರು, ಹಿಂಗೆ ಆದರೆ ನೋಡಮ್ಮ ಪೂರ್ತಿಯಾಗಿ ಅವತ್ತಿನ ದಿನ ಚೆನ್ನಾಗಿರುತ್ತೆ, ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ. ಇಲ್ಲಿ 1 hour ಟೈಮ್ ಹೋಯ್ತಲ್ವ, ಹಾಗಾಗಿ ಒಂಚೂರು ಹೆಚ್ಚು ಕಡಿಮೆ ಆಯಿತು. ಏನೂ ಮಾಡಲಿಕ್ಕಾಗಲ್ಲ, ಕೆಲವೊಮ್ಮೆ ಲೇಟ್ ಆಗಿಬಿಡುತ್ತೆ, ಆನ್ ಟೈಮ್ಗೆ ನಾವು ಬರಲಿಕ್ಕಾಗಲ್ಲ. ಇನ್ನು ಖುಷಿಯವರು ಬಂದಮೇಲೆ ಅವರು ಸ್ವಲ್ಪನೂ ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ. ಪಾಪ ಪಟ ಅಂತಲೇ ಮೇಕಪ್ ಮಾಡಿದರು. ಇನ್ನೊಂದೇನೆಂದರೆ ನಾನು ಮೇಕಪ್ ಮಾಡಿಸ್ಕೊಂಡೆ ಸುಮಾರು ಸಮಯ ಆಗೋಗ್ಬಿಟ್ಟಿತ್ತು, ಅಂದರೆ ಒಂದು 8 ವರ್ಷದ ಹತ್ರ ಆಗೋಗ್ಬಿಟ್ಟಿದೆ. ಒಂದು ಬ್ರೈಡಲ್ ಮೇಕಪ್ ಅಂತ ಹೇಳಿ ಮಾಡಿಸ್ಕೊಂಡಿದ್ದು. ಮೊದಲೇನಂತ ಅಂದರೆ ನಾನು ಕೋರ್ಸ್ಗೆ ಹೋಗಿದ್ದೆ ಅಲ್ವಾ, ಬ್ಯೂಟಿಷಿಯನ್ ಕೋರ್ಸ್ನ ನಾನೇ ಮಾಡ್ಕೊಂಡಿದ್ದರಿಂದ ಆ ಸಮಯದಲ್ಲಿ ನಾವು ಒಬ್ರಿಗೆ ಮೇಕಪ್ ಮಾಡೋದು ಅಥವಾ ಮೇಕಪ್ ಮಾಡಿಸ್ಕೊಳ್ಳೋದು ಇದೆಲ್ಲ ಇರುತ್ತೆ ಕ್ಲಾಸಲ್ಲಿ. ಸೊ ಆವಾಗೆಲ್ಲ ನನಗೆ ಚೆನ್ನಾಗಿ ರೂಢಿ ಇತ್ತು. ಇನ್ನು ಕೋರ್ಸ್ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮದುವೆ ಆಯ್ತಲ್ವ, ಆ ಸಮಯದಲ್ಲಿ ಏನಂದರೆ ಅವಾಗ ತಾನೇ ಎಲ್ಲನೂ ಮುಗಿಸಿದ್ರಿಂದ ನನಗೆ ಏನೋ ಒಂಥರ ಆಸಕ್ತಿ, ನನ್ನ ಮದುವೆಗೆ ನಾನೇ ಮೇಕಪ್ ಮಾಡ್ಕೊಳ್ಬೇಕು, ಹೇರ್ ಸ್ಟೈಲ್ ಎಲ್ಲ ನಾನೇ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನನ್ನ ಮದುವೆಗೂ ಕೂಡ ಕರೆಸಿರಲಿಲ್ಲ ಮೇಕಪ್ ಆರ್ಟಿಸ್ಟ್ನ, ನಾನೇ ಎಲ್ಲನೂ ಕೂಡ ಮಾಡ್ಕೊಂಡಿದ್ದು. ಸ್ಯಾರಿ ಡ್ರಿಪ್ಪಿಂಗ್ ಕೂಡ ನಾನೇ ಮಾಡಿಕೊಂಡೆ, ನನ್ನ ಫ್ರೆಂಡ್ಸ್ನೆಲ್ಲ ಕರೆದ್ಬಿಟ್ಟು ಎಲ್ಲರೂ ಸೇರಿ ಮಾಡಿದ್ದು. ಹಾಗಾಗಿ ಸುಮಾರು ಸಮಯ ಆಗಿಬಿಟ್ಟಿತ್ತಲ್ವ, ನನಗೂ ಏನೋ ಒಂಥರ ಕ್ಯೂರಿಯಾಸಿಟಿ ಇತ್ತು, ಇವಾಗ ಹೆಂಗೆ ಕಾಣಿಸುತ್ತೋ ಮೇಕಪ್ಪು ಅಂತ ಹೇಳ್ಬಿಟ್ಟು. ನಾನು ಮದುವೆ ಆದಮೇಲೆ ನಿಜ ಹೇಳಬೇಕು ಅಂದರೆ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಲಿ ಎಲ್ಲಾದರೂ ಹೋದರೂ ಕೂಡ ಆದಷ್ಟು ನಾನೇ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾಯಿದ್ದೆ. ನನಗೆ ತುಂಬ ಗ್ರ್ಯಾಂಡಾಗಿ ರೆಡಿಯಾಗಿ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗಬೇಕು ಅನ್ನೋದೆಲ್ಲ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದಷ್ಟು ಸಿಂಪಲ್ಲಾಗಿ ಹೋಗಬೇಕು ಅಂತಲೇ ನನಗೆ ಯಾವಾಗಲೂ ಇಷ್ಟ ಆಗ್ತಾ ಇದ್ದಿದ್ದು. ಹಾಗಾಗಿ ಮತ್ತೆ ನಾನು ಯಾವತ್ತೂ ಮೇಕಪ್ ಮಾಡಿಸ್ಕೊಂಡೇ ಇಲ್ಲ. ಆವಾಗ ಬಿಟ್ಟರೆ ಇವಾಗಲೇ ನಾನು ಮೇಕಪ್ ಮಾಡಿಸ್ಕೊತಿರೋದು. ಹಾಗಾಗಿ ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗೆ ಬರುತ್ತೋ ಏನೋ, ನಂಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ ಹೇಳಿ. ಇನ್ನು ಖುಷಿಯವರಿಲ್ಲ, ನಾನು ನ್ಯಾಚುರಲ್ಲಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಕಪ್ ಶುರು ಮಾಡಿಕೊಂಡ್ರು. ನನಗೇನಂದರೆ ಮೇಕಪ್ಗಿಂತ ಹೇರ್ ಸ್ಟೈಲ್ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಮೇಕಪ್ ಸ್ವಲ್ಪ ಸಿಂಪಲ್ಲಾಗಿದ್ದರೂ ಕೂಡ ತೊಂದರೆ ಇಲ್ಲ, ಹೇರ್ ಸ್ಟೈಲ್ ತುಂಬ ಚೆನ್ನಾಗಿರಬೇಕು ಅಂತೇಳಿ ಹೇಳಿದ್ದೆ ಅವ್ರಿಗೆ. ಹಾಗೆ ಒಂದು 3-4 ಫೋಟೋಸ್ ಕೂಡ ಅವ್ರು ಕಳಿಸ್ಕೊಟ್ಟಿದ್ರು, ಇವಾಗಿನ ಟ್ರೆಂಡಿಂಗಲ್ಲಿರೋದು ಅಂತೇಳಿ. ಅದರಲ್ಲೊಂದು ನಾನು ಸೆಲೆಕ್ಟ್ ಮಾಡಿಕೊಂಡೆ. ನಿಮಗೆ ಗೊತ್ತಿರ್ಬೋದು, ಇವಾಗಂತೂ ಸುಮಾರಷ್ಟು ಹೇರ್ ಸ್ಟೈಲ್ಸ್ ಇರುತ್ತೆ. ಅದನ್ನೆಲ್ಲ ನೋಡ್ತಾ ಇದ್ದರೆ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋದು, ಇದು ಚೆನ್ನಾಗಿರುತ್ತಾ, ಎರಡು ಚೆನ್ನಾಗಿರುತ್ತೆ, ಈ ಥರ ನಮ್ಗೆ ಏನೇನೋ ಯೋಚನೆ ಬರುತ್ತಲ್ವ. ಹಂಗೆ ನನಗೂ ಕೂಡ ಆ ಹೇರ್ ಸ್ಟೈಲ್ಸ್ ಎಲ್ಲ ನೋಡ್ತಿದ್ರೆ ಯಾವ್ದು ಈ ಸಲ ಮಾಡಿಸ್ಕೊಳ್ಳೋದು ಅಂತ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಕೊನೆಗೊಂದು ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಕಂಪ್ಲೀಟ್ ಆದಮೇಲೆ ನೀವು ನೋಡಿ ನಿಮಗೆ ಗೊತ್ತಾಗತ್ತೆ. ಇನ್ನು ಸ್ವಲ್ಪ ಟೈಮ್ ಆಗಿತ್ತಲ್ವ, ಹತ್ತತ್ರ ಒಂದು 7 ಗಂಟೆ 7:15 ಆಗಿತ್ತು ಅನ್ಕೋತೀನಿ. ನನಗೆ ಹಶ್ವಾಗ್ತಾಯಿತ್ತು. ನನಗೆ ಗೊತ್ತಿರೋ ಹಾಗೆ ಮೊದಲಿಂದನೂ ಕೂಡ ಬೆಳಗಿನ ಜಾವ ಬೇಗ ಹಶ್ವಾಗ್ತಾಯಿದೆ ನನ್ನ ಕನ್ಸೀವ್ ಆದಾಗಿಂದ. ಇನ್ನು ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ರಲ್ವ. ಅಮ್ಮ ಅಂತೂ ಅವಾಗ ಬಂದು ಕೇಳ್ಕೊಂಡು ಹೋಗೋರು, ಬರೀ ಬೆಳಗ್ಗೆಯಿಂದ ಮೇಕಪ್ದೇ ಆಗೋಯ್ತು, ಫಸ್ಟ್ ಏನಾದರೂ ತಿನ್ನು ಅಂತ ಹೇಳಿ. ಅವರು 100 ಸಲ ಬಂದಿದ್ದಾರೆ. ಸರಿ ಅಂದ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಸ್ವಲ್ಪ ಬ್ರೇಕ್ ತೊಗೊಂಡು ಹೇರ್ ಸ್ಟೈಲ್ ಮತ್ತು ಮೇಕಪ್ನ ಮಾಡಿಸ್ಕೊಂಡಿದ್ದು.
ಅವಳೇನಂದ್ರೆ ಫುಲ್ಲು ಇದು ಮಾಡ್ಕೊಂಡ್ಬಿಡ್ತಾಳೆ, ಬೇಡ ಅಂತ ಹೇಳಿಬಿಟ್ಟು. ಅವಳಿಗೆ ಮೇಕಪ್ ಎಲ್ಲ ಇಷ್ಟ ಇಲ್ಲ. ಈಗ ಹೋಗ್ತಾರೆ, ಸ್ಯಾರಿ ಹಾಕೋತಾರೆ. ಸ್ಯಾರಿ ಸೆಲೆಕ್ಟ್ ಆಯ್ತಾ? ಯಾವುದು? ಬ್ಲ್ಯಾಕ್ ಆ್ಯಂಡ್ ವೈಟ್. ಶಿಲ್ಪ ಕರೆ ಇಲ್ಲ. ಅದಿಬ್ಬರಿ ಫುಲ್ ತಣ್ಣಗಾದ್ಮೇಲೆ ಕುಡಿತೀನಿ. ಫುಲ್ ತಣ್ಣಗಾದ್ಮೇಲೆ ಕುಡಿತೀನಿ. ನೋಡಿ ಅತ್ತೆ ನೋಡ್ಬಲ್ಲಿ ಯಾರೋ ಬೇರೆ ಇರೋ ಅಂತ ಅಕ್ಕ ನೋಡ್ಬಲ್ಲಿ. ಅಕ್ಕ ಏನ್ ಮಾಡ್ತಿದೆ ನೋಡ್ಬಲ್ಲಿ ಇವ್ರಿಗೆ. ನೋಡು ಅಕ್ಕ ಏನ್ ಮಾಡ್ತಿದೆ. ಅವಳಿಗೆ ಕಂಡಿಡಿದ್ರೆ ನನ್ ಮೇಕಪ್ ನ್ಯಾಚುರಲ್ ಆಗಿ ಬಂದಿದೆ. ಅತ್ತೆ ನೋಡ್ಬೇಕು, ಶಿಲ್ಪತ್ತೆ ನೋಡ್ಬೇಕು ಹೆಂಗ್ ಮಾಡಕ್ ಕಡೆತ್ತೆ ಕಣ್ಣಿಗೆಲ್ಲ. ಅಮ್ಮ ಬಾಯಿಲಿ ಅಲ್ಲಿ ತುಳಿಬೇಡ, ದಾಟ್ಕೊಂಡ್ ಬರ್ಬೇಕು. ನನ್ ಶರ್ಟ್ ಹುಡಿಕೊಂಡು ತುರ್ಕಿದ್ನೆ ತಗೊಂಡಿದ್ದೀನಿ. ಚೆನ್ನಾಗಿತ್ತಮ್ಮ. ಅತ್ತೆ ಚೆನ್ನಾಗಿತ್ತಾ? ಚೆನ್ನಾಗಿದ್ದೀನಾ ಚೆನ್ನಾಗಿಲ್ವಾ ಅಮ್ಮ? ಸೂಪರ್ ಆಗಿದ್ದೀನಾ? ಹೌದಾ? ಅಕ್ಕ ಹೊಡ್ತಾರೆ, ಮುಟ್ಬಾರ್ದು ಮುಟ್ಬಾರ್ದು. ಅಕ್ಕ ಹೊಡಿತಾರೆ, ಅಕ್ಕ ಹೊಡ್ದಾಕ್ತಾರೆ ಇವಾಗ. ನೋಡ್ದಾ ನೋಡಿ ಅವ್ರ ಜೊತೆ ಹೋದ್ರೆ ಡೈಲಿ ಮೇಕಪ್ ಮಾಡ್ಕೊಡ್ತಾರೆ ನಿಮ್ಗೆ. ನಾವು ಏನಾದ್ರೂ ಒಂದು ಡ್ರೆಸ್ ಹಾಕೊಂಡ್ರೆ ಇಷ್ಟ ಆಗಿಲ್ಲ ಅಂದ್ರೆ ತೆಗಿಯೋರ್ಗು ಬಿಡಲ್ಲ. ಅತ್ತೆ ತೆಗಿಡಿಸ್ತಿಲ್ಲ, ತೆಗಿ ತೆಗಿ ಅಂತಾಳೆ. ಬೇಬಿ ಈಗ ನಿಂಗೂ ಹೇರ್ ಸ್ಟೈಲ್ ಮಾಡ್ತಾರೆ ಅಕ್ಕ. ಮಾಡೋದಾ? ಅವು ನಾನು ತೋರ್ಸೋದಿಲ್ಲ, ಆತರ ಮಾಡಿಸ್ಕೋಪು ಪ್ಲೀಸ್. ಓರಕ್ ಕಾಣುತ್ತೆ. ಡ್ರೆಸ್ಗೆಲ್ಲ ಮ್ಯಾಚ್ ಆಗುತ್ತೆ. ಅತ್ತೆ ಜೊತೆ ನಿಂತ್ಕೊಂಡು ಬೇಡ. ನಿನ್ ಕ್ಲಿಪ್ ನಿಂಗೆ ಕೊಡ್ತೀನಿ ಅಲ್ಲೇ. ಸುಮ್ಮನೆ ಇರ್ಬೇಕು ನೀನು. ಈಗ ಅತ್ತೆಗೆ ಹೆಂಗ್ ರೆಡಿ ಮಾಡ್ತಾರೆ ನಿಂಗೆ ಮಾಡ್ಕೊಡ್ತಾರೆ ಹಂಗೆ ಆಯ್ತಾ? ತಲೆ ಬರ್ಸ್ಕೊಂಡ್ರೆ ಮಾತ್ರ ಶಿಲ್ಪ. ಈಗ ಅಕ್ಕ ಹೇರ್ ಸ್ಟೈಲ್ ಮಾಡ್ತಾರೆ. ಈ ತರ ಡ್ರೆಸ್ ಹಾಕೊಂಡಿದ್ರಲ್ಲ ಹೇರ್ ಸ್ಟೈಲ್ ಹಾಳಾಗಲ್ವಾ? ಹಿಂಗೆ ಮಾಡ್ಬೋದಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಹೇಳಮ್ಮ. ಸಿಗ್ತಾ ಇಲ್ಲ, ಹಿಡ್ತಿಲ್ಲ. ಇವಳಿಗೆ ಇಷ್ಟು ಬೇಡ ಅಂತ ಹಾಕ್ಬಿಡಿ ನೀವು. ರೆಡಿ ಆಗತ್ತೀಯ? ನೀವು ಹೋಗಿರಿ ತಗೊಂಡ್ ಬಂದಿದ್ರೆ ಇಲ್ಲೇ ರೆಡಿ ಆಗ್ಬಿಟ್ಟಿತ್ತು. ನಾನು ಜಾಸ್ತಿ ಮಾಡಲ್ಲ, ನಾನೆಲ್ಲ ಐರನ್ ಮಾಡಿ ಇನ್ನು ಅಪ್ಪು ಅಲ್ಲಿ ಡೆಕೋರೇಷನ್ದೆಲ್ಲ ನೋಡ್ಕೊಂಡು ಬಂದು ತಿಂಡಿಗೆಲ್ಲನೂ ಕೂಡ ಅರೇಂಜ್ ಮಾಡಿದರು. ಅಂದರೆ ಹೊರ್ಗಡೆನೇ ಆರ್ಡರ್ ಮಾಡಿದ್ದು ನಾವು ಬೆಳಗಿನ ತಿಂಡಿನ. ಯಾಕಂದರೆ ಎಲ್ಲರೂ ಕೂಡ ಬರ್ತಾ ಇರ್ತಾರೆ, ಅಂದರೆ ಮನೆಗೂ ಬರ್ಬೋದು, ಹಾಲ್ಗೂ ಬರ್ಬೋದು. ಆ ಟೈಮಲ್ಲಿ ಮನೇಲೇ ತಿಂಡಿ ಎಲ್ಲ ರೆಡಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನೋಡಿ ಒಂದು 25 ಜನ 30 ಜನಕ್ಕೆ ತಿಂಡಿ ಮಾಡಬೇಕು ಅಂತ ಅಂದರೆ ಒಂದು 3-4 ಜನನಾದರೂ ಬೇಕು. ಅಟ್ಲೀಸ್ಟ್ ಒಂದು 2-3 ಅವರ್ ಆದರೂ ಆಗುತ್ತೆ ಏನಾದರೂ ಒಂದು ಮಾಡಬೇಕು ಅಂದರೆ. ಎಲ್ರಿಗೂ ಕೂಡ ಏನಾಸೆ ಇರುತ್ತೆ ಹೇಳಿ, ಹೆಣ್ಮಕ್ಳಂದರೆ ಚೆನ್ನಾಗಿ ರೆಡಿ ಆಗಬೇಕು, ಅಲ್ಲಿ ಹೋಗ್ಬೇಕು, ಫೋಟೋಸ್ ತೆಗೆಸ್ಕೋಬೇಕು, ಈ ಥರ ಎಲ್ಲ ಆಸೆ ಇರುತ್ತಲ್ವ. ಆ ಮಧ್ಯದಲ್ಲಿ ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಏನಂದರು ಅಂದರೆ ಆರ್ಡ್ರ್ ಮಾಡಿಬಿಡೋಣ ಬಿಡು ಬೆಳಗಿನ ತಿಂಡಿನ, ಏನಾಗಲ್ಲ. ಅಕಸ್ಮಾತ್ ಹಾಲ್ಗೆ ಹೋಗ್ಲಿಕ್ಕಿಂತ ಮುಂಚೆ ಮನೆಗೆ ಬಂದರೆ ಇಲ್ಲೇ ತಿಂಡಿ ತಿಂದ್ಕೊಂಡು ಹಾಲ್ಗೆ ಹೋಗ್ಬೋದು, ಇಲ್ಲ ನೇರವಾಗಿ ಅಲ್ಲೇನಾದರೂ ಬೇಗ ಬಂದಿದ್ದರೆ ಅಲ್ಲೂ ಕೂಡ ಕಳಿಸ್ಕೊಡ್ಬೋದು ಅಂತ ಅಂದ್ಬಿಟ್ಟು ಅವರು ಆರ್ಡರ್ ಮಾಡಿದರು. ಇನ್ನು ರಾತ್ರಿನೇ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಎಲ್ಲರೂ ಕೂಡ ಬಂದಿದ್ದರು. ಅದಾದಮೇಲೆ ಬೆಳಗ್ಗೆನೂ ಕೂಡ ಒಬ್ಬೊಬ್ಬರೇ ಬರ್ತಾಯಿದ್ರಲ್ವ, ಎಲ್ಲರೂ ಕೂಡ ರೆಡಿ ಆದಮೇಲೆ ಟಿಫನ್ ಮುಗಿಸ್ಕೊಂಡು ನೇರವಾಗಿ ಹಾಲ್ಗೆ ಹೋಗ್ತಿದ್ರು. ಇನ್ನು ಅಪ್ಪು ಟಿಫನ್ಗೆ ಮಾಮೂಲಿಯಾಗಿ ಇಡ್ಲಿ ತರಿಸಿದ್ರು. ಆ ತಟ್ಟೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಹೋಟೆಲ್ ಇದೆ. ಆ ಹೋಟೆಲಲ್ಲಿ ತುಂಬ ಚೆನ್ನಾಗಿ ತಿಂಡಿ ಮಾಡ್ತಾರೆ, ಅಡುಗೆನೂ ಮಾಡ್ತಾರೆ. ಸಾಮಾನ್ಯವಾಗಿ ನನ್ನ ಕನ್ಸೀವ್ ಆದಮೇಲೆ ನಿಜ ಹೇಳಬೇಕು ಅಂತ ಅಂದರೆ ಏನಾದ್ರೂ ಮನೇಲಿ ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಅಪ್ಪು ಅಲ್ಲಿಂದನೇ ತಂದುಕೊಡ್ತಾಯಿದ್ರು. ಅವರು ಸೇಮ್ ಮನೇಲಿ ಹೆಂಗೆ ತಿಂಡಿ ಮಾಡ್ತೀವಿ, ಅಡುಗೆ ಮಾಡ್ತೀವಿ ಅದೇ ಥರ ಮಾಡ್ತಾರೆ. ಯಾವುದೇ ಥರ ಸೋಡಾ ಗೀಡ ಏನೂ ಹಾಕಲ್ಲ.
ಹಾಗಾಗಿ ಯಾವಾಗಲೂ ಅಲ್ಲೇ ತರಿಸ್ತಿದ್ವಲ್ಲ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಅಲ್ಲೇ ತರಿಸಿದ್ರು. ಇಡ್ಲಿ ಮತ್ತು ವಡೆ, ಪುಲಾವು, ಮೊಸರು ಬಜ್ಜಿ, ಚಟ್ನಿ ಇಷ್ಟನ್ನು ಕೂಡ ತರಿಸಿದ್ರು. ಇನ್ನು ಎಲ್ಲರೂ ಒಬ್ಬೊಬ್ಬರೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಂದು ಈ ಕಡೆ ಮೇಕಪ್ ಎಲ್ಲ ಮುಗೀತು. ಈಗ ನೋಡ್ತಿರ್ಬೋದು ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಮೇಕಪ್ ಲುಕ್ಕು ಅಂತ. ಇನ್ನು ಬ್ಲೌಸ್ ಡಿಸೈನ್ ಯಾವ ಥರ ಕಾಣಿಸ್ತಾ ಇದೆ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹಾಗೆ ತೋರಿಸಿದ್ದೆ ಅಲ್ವಾ, ಆ ಸಮಯದಲ್ಲಿ ಅಷ್ಟು ನೀಟಾಗಿ ಗೊತ್ತಾಗಲ್ಲ. ಯಾವುದೇ ಒಂದು ಡ್ರೆಸ್ಸು, ಸ್ಯಾರಿ ಏನೇ ಆದರೂ ಕೂಡ ನಾವು ವೇರ್ ಮಾಡಿದ್ಮೇಲೆ ಆ ಲುಕ್ ನಮಗೆ ಗೊತ್ತಾಗೋದು, ಯಾವ ಥರ ಕಾಣಿಸುತ್ತೆ, ಹೆಂಗಿದೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಹೇಳಿದೆ ಅಷ್ಟೇ. ನನಗೆ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು. ಒಂಥರ ಎದ್ದು ಕಾಣಿಸ್ತಾ ಇತ್ತು. ತುಂಬ ಗ್ರ್ಯಾಂಡಾಗಿ ಕೂಡ ಇರಲಿಲ್ಲ, ಹಾಗೆ ತುಂಬ ಸಿಂಪಲಾಗಿ ಕೂಡ ಇರಲಿಲ್ಲ. ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಸ್ಯಾರಿನೂ ಕೂಡ ಅಷ್ಟೇ, ನಾನು ತುಂಬ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಲ್ವಾ, ಅದು ಚೆನ್ನಾಗಿ ಕಾಣಿಸುತ್ತಾ, ಚೆನ್ನಾಗಿ ಕಾಣಿಸಲ್ವಾ ಅಂತ ಹೇಳಿ. ಆದರೆ ಈಗ ನೋಡ್ತಿರ್ಬೋದು ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ. ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನನಗೆ ಅನಿಸಿದ್ದು, ಆವತ್ತಿನ ದಿನ ಸ್ವಲ್ಪ ಬ್ಯುಸಿ ಇದ್ದು ಅಲ್ವಾ, ಆ ಸಮಯದಲ್ಲಿ ನಂಗೆ ಅದೆಲ್ಲ ನೋಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಅಂದರೆ ನೀಟಾಗಿ ಅಬ್ಸರ್ವ್ ಮಾಡಬೇಕು ಅಂತ. ಇವಾಗ ಎಡಿಟ್ ಮಾಡಬೇಕಾದ್ರೆ ಒಂದೊಂದೇ ಅನಿಸ್ತಾ ಇದೆ, ಓ ಇದು ಚೆನ್ನಾಗಿದೆ, ಇದು ಮ್ಯಾಚ್ ಆಗ್ತಾ ಇದೆ ಅಂತ. ಇನ್ನು ಜ್ಯುವೆಲ್ರೀಸ್ ಬಂದು ನಾನೇನು ಅಂದ್ಕೊಂಡೆ ಅಂದರೆ, ಸ್ಯಾರಿ ಪೀಚ್ ಕಲರ್ ಇದೆ ಅಲ್ವಾ, ಅದಕ್ಕೆ ಆಪೋಸಿಟ್ ಕಲರಲ್ಲಿ ಜ್ಯುವೆಲ್ರೀಸ್ನ ನೋಡೋಣ ಅಂತ ಅಂದ್ಕೊಂಡೆ. ಅಂದರೆ ಈ ಬೀಡ್ಸ್ ಎಲ್ಲ ಬರುತ್ತೆ ನೋಡಿ, ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಜ್ಯುವೆಲ್ರೀಸ್ನ ಸೆಲೆಕ್ಟ್ ಮಾಡಿದ್ದು. ಬಾರ್ಡರ್ ಬಂದು ಗ್ರೀನ್ ಕಲರ್ ಇರೋದ್ರಿಂದ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಸ್ವಲ್ಪ ಹೈಲೈಟ್ ಆಗುತ್ತೆ. ಪೀಚ್ ಕಲರ್ ಸ್ಯಾರಿಗೆ ಗೋಲ್ಡ್ ಕಲರ್ ಜ್ಯುವೆಲ್ರೀಸ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತೇಳಿ ನನಗೆ ಅನ್ನಿಸ್ತು. ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಜ್ಯುವೆಲ್ರೀಸು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ನೋಸ್ಗೆ ಅವರು 2 ಮೂಗುತಿನ ಇಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದು ಇಡಿ ಅಂತ ಹೇಳಿದ್ದೆ, ಅಂದರೆ ರಿಂಗ್ ಟೈಪ್ ಬರುತ್ತೆ ಗೊತ್ತಾ, ಅದನ್ನು ಮಾತ್ರ ಇಡಿ ಅಂತ. ಅವರು ಈ ಲಿಕ್ಕಿಗೆ 2 ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವಾಗ ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ, ಹಾಕಿದ್ಮೇಲೆ ನಿಮ್ಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ತೆಗೆದುಬಿಡೋಣ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಅಲ್ವಾ 2 ಕಡೆ ಹಾಕ್ಸ್ಕೊಂಡಿದ್ದು, ನನಗೂ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ಸರಿ ಇರಲಿ ಬಿಡಿ, ತೆಗಿಯೋದು ಬೇಡ ಅಂತ ಹೇಳಿ ಸುಮ್ಮನಾದೆ. ನನಗೆ ಗೊತ್ತಿಲ್ಲ ಅದು ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹತ್ರದಿಂದ ಯಾವುದಾದ್ರೂ ವಿಡಿಯೋಸ್ ಶೂಟ್ ಮಾಡಿಕೊಂಡಾಗ ನಾನು ಶೇರ್ ಮಾಡ್ತೀನಿ, ನೀವು ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ನನಗೆ ಓಕೆ ಅಂತ ಅನ್ನಿಸ್ತು. ಇನ್ನು ಹೇರ್ ಸ್ಟೈಲ್ ಕೂಡ ಅಷ್ಟೇ, ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಟೋಟಲಾಗಿ ಹೇಳ್ಬೇಕಂದ್ರೆ ಮೇಕಪ್ ಲುಕ್ ಇಷ್ಟ ಆಯಿತು. ಇಲ್ಲಿ ವಿಡಿಯೋದಲ್ಲಿ ನೋಡಬೇಕಂದ್ರೆ ನಮ್ಗೇನು ಅನಿಸುತ್ತೆ ಗೊತ್ತಾ, ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನಿಸುತ್ತೆ. ನೇರವಾಗಿ ನೋಡಿದ್ರು ಅಷ್ಟೇ, ವಿಡಿಯೋದಲ್ಲಿ ನೋಡಿದ್ರು ಅಷ್ಟೇ. ಆದರೆ ಈಗ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೆಗೆಸ್ಕೊಳ್ಬೇಕು ಅಂತ ಅಂದಾಗ ಹಿಂಗೆ ಇರಬೇಕು ಮೇಕಪ್ಪು, ಆವಾಗ ಚೆನ್ನಾಗಿ ಬರುತ್ತೆ. ಇನ್ನು ಅಮ್ಮನೂ ಕೂಡ ಬಂದು ನೋಡ್ಕೊಂಡೋಗಿ ಹೇಳ್ತಿದ್ರು, ಇಷ್ಟೊತ್ತಾಯ್ತಲ್ಲ ನೀವು ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ, ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕ್ಕೆ, ತಿನ್ನಲಿಲ್ಲ ಏನಿಲ್ಲ, ಬರೀ ಬೆಳಗ್ಗೆಯಿಂದ ಇದೇ ಆಗೋಯ್ತು ಅಂತ. ನಿಮಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಮನೇಲಿ ಅಮ್ಮಂದಿರಿಗೆ ನಾವು ರೆಡಿ ಆಗ್ತೀವೋ ಬಿಡ್ತೀವೋ ಅದೆಲ್ಲ ಅವ್ರಿಗೆ ಬೇಕಾಗೇ ಇಲ್ಲ. ಒಟ್ನಲ್ಲಿ ಅವ್ರಿಗೆ ಈ ಟೈಮಲ್ಲಿ ಟೈಮಿಗೆ ಕರೆಕ್ಟಾಗಿ ತಿನ್ಕೊಂಡು ಬಿಡಬೇಕು, ಫಸ್ಟು ತಿನ್ಬಿಡು ಅಂತ. ಇನ್ನು ಅವ್ರು ರೆಡಿಯಾಗಿ ಬಂದಮೇಲೆ ನಾನು ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಹೋದರು. ಅಣ್ಣ ಕರೀತಿದ್ದಾರೆ. ಅವಾಗಲೇ ನೋಡ್ಬಿಟ್ನಲ್ಲ ಮೇಕಪ್, ಇವಾಗ ಕಂಪ್ಲೀಟ್ ಸೀರೆ ಎಲ್ಲ ಹಾಕೊಂಡಿದ್ದಾರಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಸುಮ್ಮನೆ ಚೆನ್ನಾಗಿದೆ. ಚೆನ್ನಾಗಿದೆ ಮೇಕಪ್, ಅದಕ್ಕೂ ನಾನು ಇನ್ನ ರೆಡಿ ಆಗ್ಬೇಕು, ನಾನು ಹಿಂಗೆ ತೆಗಿತಾವ್ರೆ. ಅವ್ರು ಆಗ್ಲೇ ಹೇಳಿದ್ರು ಮೇಕಪ್ ಚೆನ್ನಾಗಿದೆ, ಫೋಟೋಗೆಲ್ಲ ಸಗದಾಗಿ ಬರುತ್ತೆ ಅಂತ. ಥ್ಯಾಂಕ್ ಯು. ಸರಿ ಚೆನ್ನಾಗಿದೆ, ಕರೆಕ್ಟ್ ಆಗಿ ಅದು ಕಂಪ್ಲೀಟ್ ರೊಟೇಟ್ ಕಂಪ್ಲೀಟ್ ನೋಡಿ ನಿಮ್ಮ ವೈಫ್ನ. ನಾನೇ ಫಸ್ಟ್ ನೋಡ್ಬೇಕಾ? ಚೆನ್ನಾಗೈತೆ, ಸೂಪರ್ ಆಗಿ ಇದೆಯಾ ನೀನು. ಅದು ಚೆನ್ನಾಗಿದೆ, ನೀನ್ ಸೂಪರ್ ಆಗಿದೆಯಾ ಬಿಡು. ಸಪೋರ್ಟ್ ಮಾಡ್ತೀರಾ, ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಇಷ್ಟ ಆಯ್ತಾ? ಚೆನ್ನಾಗಿದೆ. ಅದು ಈ ಬೆಳಕಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಅಲ್ಲಿ ಲೈಟ್.
ಇನ್ನು ಅಪ್ಪಗೆ ಈ ಮೇಕಪ್ ಎಲ್ಲ ನೋಡಿ ರೂಢಿ ಆಗಿಬಿಟ್ಟಿದೆ ಅಲ್ವಾ, ಹಾಗಾಗಿ ಅವರು ತುಂಬ ಎಕ್ಸೈಟ್ ಎಲ್ಲ ಆಗ್ಲಿಕ್ಕೆ ಹೋಗಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ, ವಿಡಿಯೋಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಅವರು. ಅವ್ರಿಗೇನೆಂದರೆ ವಿಡಿಯೋಗೆ ಫೋಟೋಸ್ಗೆ ಚೆನ್ನಾಗಿ ಬರಬೇಕು, ಹಂಗಿದ್ರೆ ಸಾಕು ಅವ್ರಿಗೆ. ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಹೋದರು. ಇನ್ನು ಅಮ್ಮ ಖುಷಿಯವ್ರಿಗೆ ಹೇಳಿದರು, ನೀವೇನು ಮರೆತರೂ ದೃಷ್ಟಿ ಬೊಟ್ಟಿಡೋದನ್ನ ಮಾತ್ರ ಮರಿಬೇಡಿ, ಈ ಸಮಯದಲ್ಲಿ ಇಡಲೇಬೇಕು ಅಂತ ಹೇಳಿ. ಅದಕ್ಕೆ ಖುಷಿಯವರು ಇವಾಗ ಇಡ್ತಾ ಇದ್ದಾರೆ. ಕೈಯಿಗೆ ಕಾಲಿಗೆಲ್ಲ ಇಡ್ತಿದ್ರಲ್ವ, ಅದಕ್ಕೆ ಬೇಡ ಬಿಡಿ ಸಾಕಂತ ಹೇಳ್ತಿದ್ದೆ. ಇಲ್ಲ ಪ್ರೆಗ್ನೆಂಟ್ ಇರುವಾಗ ಅದು ದೃಷ್ಟಿ ಆಗಿಬಿಡುತ್ತೆ, ಇಡ್ತೀನಿ ಅಂತೇಳಿ ಇಟ್ಕೊಟ್ರು. ಬೇರೆ ಹುಡುಗಿ ಥರ ಕಾಣಿಸ್ತಿದೆ. ಫುಲ್ಲು ಅವರು ನಿಮ್ಮ ಹಸ್ಬೆಂಡ್ ಹಿಡಿಯೋದು. ನಮ್ಮ ಹಸ್ಬೆಂಡ್ಗೆ ಅಣ್ಣನ ಥರ ಕಾಣಿಸ್ತಾರೆ. ನಾನಿನ್ನು ನಮ್ಮ ಮಾವಂಗೆ ಕೇಳ್ತಿದ್ದೆ, ಹೆಂಗೆ ಕಾಣಿಸ್ತಾ ಇದ್ದೀನಪ್ಪ, ಬೇರೆ ಹುಡುಗಿ ಥರ ಏನಾದರೂ ಕಾಣಿಸ್ತಾ ಇದ್ದೀನ, ಚೆನ್ನಾಗಿದ್ದೀನ ಅಂತೇಳಿ. ನಮ್ಮ ಮಾವ ಸ್ವಲ್ಪ ಸೈಲೆಂಟ್, ಅವರು ಜಾಸ್ತಿ ಮಾತಾಡಲ್ಲ. ಇಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ ಬಿಡವ ಅಂತ ಅಂದರು. ಯಾವಾಗಲೂ ಅಷ್ಟೇ, ಅವರು ಜಾಸ್ತಿ ಮಾತಾಡೋದಿಲ್ಲ, ಒಂದು 2-3 ಮಾತು ಅಷ್ಟೇ ಅವರು. ಒಟ್ಟಿನಲ್ಲಿ ಅವರು ಖುಷಿ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಒಂಚೂರು ಬೇರೆ ಹುಡುಗಿ ಥರ ಕಾಣಿಸ್ತಿದೆಯಲ್ಲ ಅಂತ ಅಂತಿದ್ರು. ಇನ್ನು ಈ ಕಡೆ ಖುಷಿಯವರು ಸ್ವಲ್ಪ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೆಕ್ಕೊಳ್ತಾ ಇದ್ದಾರೆ. ಮೇಕಪ್ ಆದ ತಕ್ಷಣ ವಿಡಿಯೋಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ನೀವು ಕೂಡ ಕಮೆಂಟ್ ಮಾಡಿ, ಈ ಲುಕ್ ನನಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ, ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಅಂತೇಳಿ ನನಗೂ ಕೂಡ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಷ್ಟೇ. ಇನ್ನು ಖುಷಿಯವ್ರದ್ದು ಇನ್ಸ್ಟಾ ಪೇಜ್ ಡೀಟೇಲ್ಸು ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ನಾನು ಕೊಟ್ಟಿರ್ತೀನಿ. ನೀವೇನಾದರೂ ಈ ಥರ ಫಂಕ್ಷನ್ಗೆ ಮೇಕಪ್ ಮಾಡಿಸ್ಕೊಳ್ಬೇಕು ಅಥವಾ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಫ್ರೆಂಡ್ಲಿ ಆಗಿರ್ತಾರೆ ಮಾತ್ರ. ಪಾಪ 1 ಅವರ್ ಲೇಟ್ ಆದರೂ ಕೂಡ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಲಿಲ್ಲ ಅವರು. ನನಗೆ ಕಷ್ಟ ಆಗುತ್ತೆ, ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಪಟ ಅಂತಲೇ ಮೇಕಪ್ ಎಲ್ಲ ಮುಗಿಸ್ಕೊಟ್ಬಿಟ್ರು. ಅದೇ 1 ಅವರ್ ಬೇಗ ಬಂದಿದ್ದರೆ ಇನ್ನೂ ಸ್ವಲ್ಪ ನಂದು ಮೇಕಪ್ ಎಲ್ಲ ಬೇಗ ಮುಗ್ದಿರೋದು. ಇನ್ನು ನಾನು ರೆಡಿ ಆಗೋ ಅಷ್ಟರಲ್ಲಿ ಹತ್ತತ್ರ ಒಂದು 9:30 ಆಗಿತ್ತು ಅಂತ ಅಂದ್ಕೊತೀನಿ. 8:30ಗೆ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದು, ಆದರೆ 1 ಅವರ್ ಲೇಟ್ ಆಗಿದ್ದರಿಂದ 9:30 ಆಯಿತು. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಡಬೇಕಿತ್ತಲ್ವ, ಹಾಗಾಗಿ ಇದೆಲ್ಲನೂ ಕೂಡ ಮುಗಿಸ್ಕೊಂಡು ಪೂಜೆಗೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ದೆ ಅಲ್ವಾ ಲಾಸ್ಟ್ ಬ್ಲಾಗಲ್ಲೇನೆ, ನಾಳೆ ಯಾರಿಗೂ ಕೂಡ ದೇವ್ರ ಮನೆಯನ್ನು ಸ್ವಚ್ಛ ಮಾಡಿ ಪೂಜೆ ಮಾಡಲಿಕ್ಕಂತೂ ಸಮಯ ಸಿಗಲ್ಲ, ಇವತ್ತೇ ಎಲ್ಲ ಮುಗಿಸ್ಕೊಳ್ಬೇಕು ಅಂತ. ಅದೇ ಥರ ಆಯಿತು. ನಿಜ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ರೆಡಿ ಆಗೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದು ಅಲ್ವಾ, ಆ ದೇವ್ರ ಮನೆ ಕಡೆ ಗಮನನೇ ಇರಲಿಲ್ಲ ಯಾರಿಗೂ. ಇನ್ನು ನಾನು ನಿನ್ನೆನೇ ಹೂವು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ರಿಂದ ಇವಾಗ ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಂಡಿದ್ದಾಯಿತು. ಏನೇ ಆಗಲಿ, ಏನೋ ಒಂದು ಫಂಕ್ಷನ್ ಆಗಲಿ ಅಥವಾ ನಾವೆಲ್ಲಾದರೂ ಹೊರಗಡೆ ಹೋಗ್ತಾ ಇರಲಿ, ಏನೋ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅಂದಾಗ ನಾವು ಮೊದಲು ಪೂಜೆ ಮುಗಿಸ್ಕೊಂಡು ಬಿಡಬೇಕು. ಪೂಜೆ ಮಾಡಿ ಆ ಕೆಲಸಕ್ಕೆ ಕೈ ಹಾಕಿದ್ರೆ ಮನಸ್ಸಿಗೇನೋ ಒಂಥರ ಸಮಾಧಾನ, ನೆಮ್ಮದಿ, ಎಲ್ಲ ಒಳ್ಳೇದಾಗುತ್ತೇನೋ ಅಂತ ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಏನು ಮರೆತರೂ ಕೂಡ ಇದನ್ನು ಮಾತ್ರ ಮರೆಯಲ್ಲ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮೊದಲು ಪೂಜೆನೆಲ್ಲ ಮುಗಿಸ್ಕೊಂಡೆ ಮಿಕ್ಕಿದ ಕೆಲಸ ನೋಡೋದು. ಏ ನಿಜ ಹೇಳಮ್ಮ, ನಿಜವಾಗ್ಲೂ ಹಾ ಚೆನ್ನಾಗದ. ಯಾಕಂತವ ಬಿಗಿ ಆಯ್ತವ ನಿಮ್ಗೆ ಸರಿಯಾಗದ. ನಿಮ್ಮ ಅಮ್ಮಂಗೆ ಕೇಳು. ಚೆನ್ನಾಯ್ತಮ್ಮ, ಚೆನ್ನಾಯ್ತಕ್ಕ. ಇನ್ನು ಅಪ್ಪು ಅಂತೂ ಟೈಮ್ ವೇಸ್ಟೇ ಮಾಡೋಂಗಿಲ್ಲ. ಇವಾಗ ನೀನು ಪಟ್ಟ ಅಂತ ಹಾಲ್ಗೆ ಹೊರಡಬೇಕು, ಅಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಪಾಪ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಕೂಡ ಹೊರಟೆ. ಅಪ್ಪು ಇನ್ನೂ ರೆಡಿ ಆಗಿರಲಿಲ್ಲ. ಅವರು ನೀನು ಹೋಗಿ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೆಗೆಸ್ಕೊಳ್ತಾ ಇರು, ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ, ನಿಂದೆಲ್ಲ ಮುಗಿದ್ಬಿಡ್ಲಿ ಅಂತೇಳಿ ಮೊದಲು ನನ್ನ ಕಳಿಸ್ಕೊಟ್ಬಿಟ್ರು. ಇನ್ನು ಇವತ್ತಿನ ಬ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿರ್ತೀರ ಅನ್ಕೋತೀನಿ. ಇವತ್ತಿನ ದಿನದ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.